ಇನ್ನು ಬೆಂಗಳೂರಿನಲ್ಲಿ ಒಂದು ಲವ್ ಜಿಹಾದ್ ಕೇಸ್ ವರದಿಯಾಗಿದೆ. ಮದುವೆ ಆಗುವುದಾಗಿ ನಂಬಿಸಿ ದೈಹಿಕ ಸಂಪರ್ಕ ಬೆಳೆಸಿ ನಂತರ ಮೋಸ ಮಾಡಿದ್ದಾನೆ ಅನ್ನುವಂಥದ್ದು ಆರೋಪ. ಮತಾಂತರ ಆಗಲ್ಲ ಅಂತ ಹೇಳಿದ್ದಕ್ಕೆ ಮದುವೆಗೆ ನಿರಾಕರಿಸಿದನಂತೆ. ಮತ್ತೊಬ್ಬ ಯುವತಿಯೊಂದಿಗೆ ನಿಶ್ಚಿತಾರ್ಥ ಮಾಡಿಕೊಂಡಂತೆ ಪ್ರಿಯಕರ ಮೊಹಮ್ಮದ್ ಅಂತ ಹೇಳಿ ಈತನ ಹೆಸರು, ಮೊಹಮ್ಮದ್ ಇಶಾಕ್ ಅಂತ ಹೇಳಿ. ಆತನ ವಿರುದ್ಧ ಈಗ ಸಂತ್ರಸ್ತ ಯುವತಿ ದೂರು ದಾಖಲು ಮಾಡಿದ್ದಾಳೆ. HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲಾಗಿದೆ. ಮೊಹಮ್ಮದ್ ಇಶಾಕ್ ವಿರುದ್ಧ FIR ಆಗಿದೆ. ಸಂತ್ರಸ್ತ ಯುವತಿ ದೂರು ದಾಖಲು ಮಾಡಿದ್ದಾಳೆ. ನನ್ನ ಮತ್ತು ಇಶಾಕ್ ನಡುವೆ ಪ್ರೀತಿ ಇತ್ತು, ನನ್ನನ್ನು ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ನನ್ನ ಜೊತೆಗೆ ದೈಹಿಕ ಸಂಪರ್ಕ ಕೂಡ ಬೆಳೆಸಿದ್ದ. ಅದಾದ ಮೇಲೆ ನಾನು ಮತಾಂತರ ಆಗೋದಿಲ್ಲ ಅಂತ ಹೇಳಿ ಹೇಳಿದ್ದಕ್ಕೆ ನಿನ್ನ ಜೊತೆಗೆ ಮದುವೆ ಆಗೋಕ್ಕಾಗಲ್ಲ ಅಂತ ಹೇಳಿ ನನ್ನನ್ನು ದೂರ ಮಾಡಿದ್ದಾನೆ. ಈಗ ಬೇರೆ ಯುವತಿ ಜೊತೆಗೆ ಎಂಗೇಜ್ಮೆಂಟ್ ಮಾಡ್ಕೊಂಡಿದ್ದಾನೆ ಅಂತಲೂ ಕೂಡ ಆಕೆ ದೂರು ನೀಡಿದ್ದಾಳೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಮೊಹಮ್ಮದ್ ಇಶಾಕ್ ಮೇಲೆ FIR ಆಗಿದೆ. ಸೊ ಇವರಿಬ್ಬರು ಇನ್ಸ್ಟಾಗ್ರಾಮ್ ಮೂಲಕ ಪರಿಚಯ ಆಗಿದ್ದಂತೆ. 2024 ಅಕ್ಟೋಬರ್ನಲ್ಲಿ ಇಬ್ರಿಗೂ ಪರಿಚಯ ಆಗಿದೆ. ಸೊ ನಂತರ ಪ್ರೀತಿಯಾಗಿದೆ, ನಂತರ ಇವರಿಬ್ಬರ ನಡುವೆ ದೈಹಿಕ ಸಂಪರ್ಕ ಕೂಡ ಏರ್ಪಟ್ಟಿತ್ತು ಅಂತ ಹೇಳಿ ಹೇಳಲಾಗ್ತಾ ಇದೆ. ಆಕೆ ಕೂಡ ತನ್ನ ದೂರಿನಲ್ಲಿ ಹೇಳಿದ್ದಾಳೆ. ಸೊ ಅದಾದ ಮೇಲೆ ನಾನು ಮದುವೆ ಆಗು ಅಂತ ಹೇಳಿ ಕೇಳಿದ್ದಕ್ಕೆ ಇಲ್ಲ ನೀನು ಮತಾಂತರ ಆಗಬೇಕು, ಇಲ್ಲ ಅಂದರೆ ನಾನು ಮದುವೆ ಆಗಲ್ಲ ಅಂತ ಹೇಳಿ ನನಗೆ ಕೈ ಕೊಟ್ಟಿದ್ದಾನೆ ಅಂತ ಆಕೆ ದೂರು ನೀಡಿದ್ದಾಳೆ. ನಾನು ಹೇಳ್ದೆ ಯಾಕೆ ಹಿಂಗೆಲ್ಲ ಮೋಸ ಮಾಡಿದ್ಯಾ ಅಂತ ಕೇಳೋಕ್ಕೆ ಅವಾಗ ಹೇಳಿದ್ರು ಅವರನ್ನ ಅವ್ರ ಭಾವ ಎಲ್ಲ ಬಂದು ಕನ್ವರ್ಟ್ ಆಗಬೇಕು, 40 days ಟೈಮ್ ತಗೊಳುತ್ತೆ, ಹೆಂಗೆ ನಮಾಜ್ ಮಾಡಬೇಕು, ಹೆಂಗೆ ಅದೆಲ್ಲ ಏನೇನೋ ಅವ್ರು ಮಾಡ್ತಾರೆ. ನಮಾಜ್ ಕೂಡ ಅವನಿಗೆ ಹೋಗ್ಬೇಕು, ಅದೆಲ್ಲ ಅದಕ್ಕೆ ಟೈಮ್ ಇಡ್ಸುತ್ತೆ. ಕನ್ವರ್ಟ್ ಆಗಿ ಆಮೇಲೆ ಮದುವೆ ಆಗೋಣ. ನಾನು ಹೇಳ್ದೆ ಯಾಕೆ ಹಿಂಗೆಲ್ಲ ಮೋಸ ಮಾಡಿದ್ಯಾ ಅಂತ ಕೇಳೋಕ್ಕೆ ಅವಾಗ ಹೇಳಿದ್ರು ಅವರನ್ನ ಅವ್ರ ಭಾವ ಎಲ್ಲ ಬಂದು ಕನ್ವರ್ಟ್ ಆಗಬೇಕು, 40 days ಟೈಮ್ ತಗೊಳುತ್ತೆ, ಹೆಂಗೆ ನಮಾಜ್ ಮಾಡಬೇಕು, ಹೆಂಗೆ ಅದೆಲ್ಲ ಏನೇನೋ ಅವ್ರು ಮಾಡ್ತಾರೆ. ನಮಾಜ್ ಕೂಡ ಅವನಿಗೆ ಹೋಗ್ಬೇಕು, ಅದೆಲ್ಲ ಅದಕ್ಕೆ ಟೈಮ್ ಇಡ್ಸುತ್ತೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ ನಾವು ಪ್ರತಿನಿಧಿ ಶಿವಪ್ರಸಾದಿಂದ. ಶಿವಪ್ರಸಾದ್, ಈಗ ಸಂತ್ರಸ್ತ ಯುವತಿ ದೂರು ನೀಡಿದಾಳೆ, FIR ಕೂಡ ಆಗಿದೆ ಅನ್ನುವಂಥ ಒಂದು ವಿಚಾರ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇಶಾಕ್ನನ್ನೇನಾದರೂ ಅರೆಸ್ಟ್ ಮಾಡಿದಾರ ಅಥವಾ ಆತ ಏನಾದರೂ ರಿಯಾಕ್ಷನ್ಸ್ ಕೊಟ್ಟಿದ್ದಾನ? ಆತನ ಒಂದು ವರ್ಷನ್ ಏನಿದೆ, ಏನು ಆಕ್ಚುಲಿ ಪ್ರಕರಣ ಇದು? ರೆಹಮಾನ್ ಮತಾಂತರ ನಿರಾಕರಿಸಿದ್ದಕ್ಕೆ ಪ್ರೇಯಸಿಗೆ ವಂಚನೆ ಮಾಡಿರ್ತಕ್ಕಂಥ ಪ್ರಕರಣ ಬೆಳಕಿಗೆ ಬಂದಿರತಕ್ಕಂಥದ್ದು. HSR ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಘಟನೆಗೆ ಸಂಬಂಧಪಟ್ಟಂತೆ FIR ಅನ್ನು ದಾಖಲು ಮಾಡಲಾಗಿದೆ. ಆಕೆ ನೀಡಿರತಕ್ಕಂಥ ದೂರಿನ ಹಿನ್ನೆಲೆಯಲ್ಲಿ FIR ಅನ್ನು ದಾಖಲಿಸಿ ಕೃತ್ಯ ನಡೆದಿರತಕ್ಕಂಥದ್ದು ಅಮೃತಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ. ಈ ಹಿನ್ನೆಲೆಯಲ್ಲಿ ಈಗಲೇ ಪ್ರಕರಣವನ್ನು ಕೂಡ ವರ್ಗಾವಣೆ ಮಾಡ್ತಿದ್ದಾರೆ ಅಂತ ಹೇಳಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ಪ್ರಕರಣದ ಹಿನ್ನೆಲೆಯನ್ನು ಗಮನಿಸ್ತಾ ಹೋದ್ರೆ ಕಳೆದ 1.5 ವರ್ಷದಿಂದಲೂ ಕೂಡ ಆತ ಈಕೆಗೆ ಪರಿಚಿತನಾಗಿದ್ದ ಅಂತ ಹೇಳಿ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. FIR ನಲ್ಲೂ ಕೂಡ ಆಕೆ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶಗಳನ್ನ ಗಮನಿಸೋದಾದ್ರೆ ಇನ್ಸ್ಟಾಗ್ರಾಮ್ ಮೂಲಕ ಈತ ಪರಿಚಿತನಾಗ್ತಾನೆ. ತದನಂತರದಲ್ಲಿ ಇವರಿಬ್ಬರ ನಡುವೆ ಸ್ನೇಹ ಬೆಳೆಯುತ್ತೆ, ಸ್ನೇಹ ಪ್ರೀತಿಯಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು. ನಂತರ ಆಕೆ ಸ್ಪೆಸಿಫಿಕ್ ಆಗಿ ಆಕೆ ನೀಡಿರ್ತಕ್ಕಂಥ ದೂರಿನಲ್ಲೂ ಕೂಡ ಉಲ್ಲೇಖವನ್ನ ಮಾಡಿದಾಳೆ. ಒಪ್ಪಿತ ದೈಹಿಕ ಸಂಪರ್ಕವನ್ನು ಕೂಡ ಬೆಳೆಸಿದ್ವಿ. ಆ ನಂತರದಲ್ಲಿ ಆಕೆಯ ಅಣ್ಣ ಹಾಗೂ ಭಾವ ಇವರಿಬ್ಬರ ಮೇಲೂ ಕೂಡ ಆರೋಪವನ್ನ ಮಾಡಿರ್ತಕ್ಕಂಥದ್ದು. ಇಶಾಕ್ನ ಮದುವೆ ಆಗ್ಬೇಕಾದ್ರೆ ನೀನು ಮತಾಂತರಕ್ಕೆ ಒಳಗಾಗಬೇಕು ಅಂತ ಹೇಳಿ ಆಕೆಗೆ ಬಲವಂತವನ್ನ ಮಾಡಿರ್ತಕ್ಕಂಥದ್ದು. ತದನಂತರ ಆಕೆ ಒಪ್ಪದೇ ಇರತಕ್ಕಂಥ ಸಂದರ್ಭದಲ್ಲಿ 40 ದಿನಗಳ ಕಾಲ ಸಮಯಾವಕಾಶ ಕೂಡ ಇರುತ್ತೆ. ಒಂದು ವೇಳೆ ನೀನು ಮತಾಂತರಕ್ಕೆ ಆದಂತ ಬಳಿಕ ಇವರಿಬ್ಬರ ಮದುವೆ ಬಗ್ಗೆ ನಾವು ಪ್ರಸ್ತಾಪವನ್ನ ಮಾಡೋಣ ಅಂತ ಹೇಳಿ ಆಕೆಗೆ ಅವರ ಇಂಗಿತವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಅಷ್ಟಲ್ಲದೆ ಮತಾಂತರಕ್ಕೆ ಒಪ್ಪದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಈಕೆ ಪ್ರೀತಿಸಿದಂತ ಯುವಕ ಏನಿದ್ದಾನೆ ಇಶಾಂತ್, ಆತನಿಗೂ ಕೂಡ ಮೊಹಮ್ಮದ್ ಇಶಾಂತ್ಗೆ ಅದೇ ಅವರೇ ಸೋದರ ಸಮುದಾಯದ ಮತ್ತೊಂದು ಹುಡುಗಿಯ ಜೊತೆಗೆ ಇವರ ನಿಶ್ಚಿತಾರ್ಥವನ್ನು ಕೂಡ ನೆರವೇರಿಸಿರ್ತಕ್ಕಂಥದ್ದು. ಈ ತೆರಳಿನ ಆಕೆ ಈಗಾಗಲೇ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಠಾಣೆಗೆ ದೂರನ್ನು ನೀಡಿರ್ತಕ್ಕಂಥದ್ದು. ದೂರಿನ ಹಿನ್ನೆಲೆಯಲ್ಲಿ FIR ದಾಖಲು ಮಾಡಿರ್ತಕ್ಕಂಥ HSR ಲೇಔಟ್ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೃತ್ಯ ನಡೆದಿರತಕ್ಕಂಥದ್ದು ಅಮೃತಹಳ್ಳಿ ಪೊಲೀಸ್ ಠಾಣೆ ಆಗಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಪ್ರಕರಣವನ್ನು ಕೂಡ ವರ್ಗಾವಣೆ ಮಾಡಿದ್ದಾರೆ. ರೆಹಮಾನ್, ಥ್ಯಾಂಕ್ ಯು ಶಿವಪ್ರಸಾದ್.